ಅಧ್ಯಾಯ 2 ಶ್ಲೋಕ 24. ಅಚ್ಛೇದ್ಯೋಯಮದಾಹ್ಯೋಯಂ ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ನಿತ್ಯಃ ಸರ್ವಗತಃ ಸ್ಥಾಣುಃ. ವಿಸರ್ಗ ಆದ ನಂತರ ಸಾಕ್ಷರಗಳು ಬರೋದ್ರಿಂದ ಸಾಕ್ಷರವನ್ನು ಸ್ಟ್ರೆಸ್ ಮಾಡಿ ಹೇಳಬೇಕು. ನಿತ್ಯ ಸರ್ವಗತ ಸ್ಥಾಣುಃ ಅಚಲೋಯಂ ಸನಾತನಃ ಅಚಲೋಯಂ ಸನಾತನಃ. ಹೇಳಿಕೊಡುವುದನ್ನು ಅನುಸರಿಸಿ ಅಚ್ಛೇದ್ಯೋಯಮದಾಹ್ಯೋಯಂ ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ ಅಚಲೋಯಂ ಸನಾತನಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಆತ್ಮನು ಛೇದಿಸಲಾಗದವನು, ದಹಿಸಲಾಗದವನು, ತೋಯಿಸಲಾಗದವನು, ಒಣಗಿಸಲಾಗದವನು. ಇವನು ನಿತ್ಯನು, ಎಲ್ಲೆಲ್ಲಿಯೂ ಇರುವವನು, ಸ್ಥಿರನು, ಅಚಲನು ಮತ್ತು ಪುರಾತನನು. ಅಚ್ಛೇದ್ಯೋಯಮದಾಹ್ಯೋಯಂ ಅಯಂ ಅಂದರೆ ಈ ಆತ್ಮನು, ಅಚ್ಛೇದ್ಯ ಛೇದಿಸಲಾಗದವನು ಅಂದರೆ ತುಂಡರಿಸುವುದಕ್ಕೆ ಆಗದವನು, ಅದಾಹ್ಯ ದಹಿಸಲಾಗದವನು ಅಂದರೆ ಸುಡುವುದಕ್ಕೆ ಆಗದವನು, ಅಕ್ಲೇದ್ಯೋ ಶೋಷ್ಯ ಏವ ಚ ಅಕ್ಲೇದ್ಯ ಅಂದರೆ ತೋಯಿಸಲಾಗದವನು, ಅಶೋಷ್ಯ ಒಣಗಿಸಲಾಗದವನು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ಶಸ್ತ್ರಾದಿಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು, ಗಾಳಿಯು ಒಣಗಿಸಲಾರದು ಅಂತ ಹೇಳಿದ್ದ. ಆತ್ಮವಸ್ತುವನ್ನು ತಿಳಿಯೋದು ಕಷ್ಟವಾಗಿರೋದ್ರಿಂದ ಮತ್ತೆ ಮತ್ತೆ ಅದೇ ವಸ್ತುವನ್ನು ಬೇರೆಯ ಮಾತುಗಳಿಂದ ತಿಳಿಸಿದ್ದಾನೆ. ಇದು ಪುನರುಚ್ಚಾರಣೆ. ಈ ಶ್ಲೋಕದಲ್ಲಿ ಆತ್ಮನು ಛೇದಿಸಲಾಗದವನು, ದಹಿಸಲಾಗದವನು, ತೋಯಿಸಲಾಗದವನು, ಒಣಗಿಸಲಾಗದವನು ಅಂತ ಹೇಳಿದೆ. ಸ್ವಾಭಾವಿಕವಾಗಿ ನಾಶ ಮಾಡುವ ವಿಧಾನಗಳಿಂದ ಅಥವಾ ಮಾನವನು ಕಂಡುಹಿಡಿಯುವ ಇನ್ಯಾವುದೇ ವಿಧಾನಗಳಿಂದ ಆತ್ಮನನ್ನು ನಾಶ ಮಾಡಲಾಗದು. ಆದ್ದರಿಂದ ಅವನು ಅವಿನಾಶಿ. ನಾವು ಈ ಮನೋದೈಹಿಕ ಸಂಕೀರ್ಣವಲ್ಲ ಅನ್ನೋ ಸತ್ಯವನ್ನ ನಮಗೆ ಪುನಃ ಪುನಃ ತಿಳಿಸಿ ಹೇಳಲಾಗ್ತಿದೆ. ಇದರೊಳಗೆ ಗಾಢವಾದದ್ದೊಂದಿದೆ. ಇದನ್ನು ಹೀಗೆ ಕಂಪೇರ್ ಮಾಡ್ತಾರೆ. ಈ ದೇಹ ಒಂದು ಜೆಮ್ ಬಾಕ್ಸ್, ರತ್ನಗಳ ಪೆಟ್ಟಿಗೆ. ಈ ಪೆಟ್ಟಿಗೆಯೇ ತುಂಬಾ ಸುಂದರವಾಗಿದೆ. ಇನ್ನು ಅದರೊಳಗಿರುವ ರತ್ನಾಭರಣ ಹೆಚ್ಚು ಮೌಲ್ಯಯುತವಾದದ್ದು, ಇನ್ನೂ ಬೆಲೆ ಬಾಳುವಂತಹದ್ದು. ಹಾಗೆಯೇ ಆತ್ಮನು ಈ ತುಂಬಾ ಸುಂದರವಾದ ಜೆಮ್ ಬಾಕ್ಸ್ನೊಳಗಿರುವ ಅತಿ ಮೌಲ್ಯಯುತವಾದ ರತ್ನಾಭರಣ ಅಂತ ಹೇಳ್ತಾರೆ. ನಿತ್ಯ ಸರ್ವಗತಃ ಸ್ಥಾಣುಃ ಅಚಲೋಯಂ ಸನಾತನಃ. ನಿತ್ಯ ಅಂದರೆ ನಿತ್ಯವಾದುದು. ಅವನು ನಿತ್ಯ, ಯಾವ ಬದಲಾವಣೆಗೂ ಸಿಕ್ಕದವನು. ಎಕ್ಸಾಂಪಲ್, ಫಿಲಿಮಲ್ಲಿ ಸ್ಕ್ರೀನ್ ಮೇಲೆ ಏನೇನೇನನ್ನು ನೋಡ್ತೀವಿ, ಆದರೆ ಆ ತೆರೆ ಮಾತ್ರ ಯಾವ ಬದಲಾವಣೆಯಿಂದಲೂ ಬಾಧಿತವಾಗೋದಿಲ್ಲ.
ಸ್ಕ್ರೀನ್ ಮೇಲೆ ನಾವು ನೋಡ್ತೀವಿ ದೊಡ್ಡ ಸಮುದ್ರವನ್ನ, ಕಾಡ್ಗಿಚ್ಚನ್ನ, ಹೀಗೆ ಮುಂತಾದವನ್ನ ನೋಡ್ತೀವಿ. ಆದ್ರೂ ಆ ಸ್ಕ್ರೀನು ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ. ಹಾಗೆಯೇ ಆತ್ಮ. ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ. ಸರ್ವಗತಃ ಅಂದರೆ ಸರ್ವವ್ಯಾಪಕನು. ಎಲ್ಲ ಕಡೆ ಹರಡಿರುವುದು ಅಂದಾಗ ಅದು ಇಲ್ಲದ ಸ್ಥಳವೇ ಇಲ್ಲ ಅಂತ ಆಗತ್ತೆ. ಎಲ್ಲವನ್ನೂ ವ್ಯಾಪಿಸಿರೋದಿಕ್ಕೆ ಆಕಾರ ಇಲ್ಲ. ಏಕೆಂದರೆ ಯಾವುದಕ್ಕೆ ಆಕಾರವಿರುವುದೋ ಅದು ಮಿತಿಯುಳ್ಳದ್ದಾಗಿರುತ್ತೆ. ಸ್ಥಾಣುಹು ಅಂದರೆ ಸ್ಥಿರವಾಗಿರುವವನು. ಯಾವ ಸತ್ಯವು ನಿತ್ಯವಾದುದೋ ಮತ್ತು ಸರ್ವಗತವಾಗಿದೆಯೋ ಅಂತಹುದು ಸ್ಥಿರ ಅಂದರೆ ಸ್ಥಾಣುವಾಗಿರಲೇಬೇಕು. ಏಕೆಂದರೆ ಅದರಲ್ಲಿ ಯಾವ ಬದಲಾವಣೆಯೂ ಎಂದೂ ಆಗಲಾರದು. ಯಾವುದು ಸ್ಥಿರವಾಗಿರುತ್ತದೋ ಅದು ಅಚಲವಾಗಿರುತ್ತೆ. ಏಕೆಂದರೆ ಅದು ಚಲಿಸೋದಾದ್ರೂ ಹೇಗೆ? ಚಲನೆ ಅಂದರೆ ಒಂದು ಕಡೆ ಇರೋ ವಸ್ತು ಗೊತ್ತಾದ ವೇಳೆಗೆ ಮತ್ತು ಗೊತ್ತಾದ ಸ್ಥಳದಿಂದ ಅದು ಮೊದಲು ಎಲ್ಲಿರಲಿಲ್ಲವೋ ಆ ಜಾಗಕ್ಕೆ ಗೊತ್ತಾದ ವೇಳೆಗೆ ಹೋಗೋದು ಅಂತ ಅರ್ಥ. ಆತ್ಮನು ಎಲ್ಲ ಕಡೆ ಪಸರಿಸಿರೋದ್ರಿಂದ ಆತ್ಮನು ಎಲ್ಲೂ ಚಲಿಸೋದಿಲ್ಲ. ಚಲನೆ ಇಲ್ಲದ ವಸ್ತುವು ವಾಸ್ತವವಾಗಿ ಅಚಲವಾದುದೇ. ಸ್ಥಿರ ಮತ್ತು ಅಚಲ. ಸ್ಥಿರ ಅಂದರೆ ಆಧಾರದಲ್ಲಿ ಸ್ಥಿರತೆಯನ್ನ ಹೊಂದಿರೋದು, ಸ್ಟೇಬಲ್, ಅನ್ಮೂವಿಂಗ್, ಜಗತ್ತಿಗೆ ಅಧಿಷ್ಠಾನವಾದ ಶಕ್ತಿ. ಅಚಲ ಅಂದರೆ ಇಮ್ಮೂವೆಬಲ್, ಚಲಿಸದವನು. ಆತ್ಮನು ನೂತನನಲ್ಲ, ಬಹಳ ಪುರಾತನನು. ಈ ಆತ್ಮನು ಕತ್ತರಿಸಲಾಗದವನು, ದಹಿಸಲಾಗದವನು, ನೆನೆಯಿಸಲಾಗದವನು, ಒಣಗಿಸಲೂ ಸಹ ಆಗದವನು. ಈ ಆತ್ಮನು ಶಾಶ್ವತ, ಸರ್ವವ್ಯಾಪಿ, ಅಚಲ, ಸ್ಥಿರವಾಗಿರುವವನು ಮತ್ತು ಸನಾತನನು.